ಹಚ್ಕೊಂತೀಯ ನಮ್ಮ ಮಗನ. ತೋತ್ರದಾಗ ಏನಾದ್ರೂ ಕಾಬರಿದ್ರೆ ತಾನೆ ಗೆದ್ರು ಬರಾಕ. ಎಲ್ಲರೂ ಸ್ಕ್ರಿಪ್ಟಲ್ಲಿ ಮಾಡಿಸ್ಕೊಂಡ್ರು, ನಂಗೊಂದು ಸ್ಕ್ರಿಪ್ಟು ಬರ್ದಿಲ್ಲ. ನನ್ನ ಹೆಸರು ಅಮೋಘ್. ಕೆ ವಿ ರಾಜು ಅವ್ರು ನನ್ನ ತಂದೆ. ಬೇಸಿಕ್ಲಿ ಅವರು ಫಿಲ್ಮ್ ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್ ಆ್ಯಂಡ್ ಅವರು ಈಸ್ ಇನ್ವಾಲ್ವ್ಡ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ನಾನು ಲಾ ಮುಗಿಸಿದ ನಂತರ ಹೇಳಿದೆ ಅವ್ರಿಗೆ, ತಂದೆ ನಾನು ಮಾಡಬೇಕು ಫಿಲಮಲ್ಲಿ ಅಂತ. ಇವಾಗ ನಾನು ತೊಡಗಿಸ್ಕೊಂಡಿದ್ದೀನಿ ಫಿಲಮಲ್ಲಿ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ನಾನು 2 ಪಿಕ್ಚರ್ಗೆ. ಆ್ಯಂಡ್ ಆಮೇಲೆ ಇವಾಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಲೀಡ್ ರೋಲಲ್ಲಿ. ಹೌದು, ನಾನು ಲಾಯರ್. ಎಷ್ಟು ಜನ ಮಕ್ಕಳು ಕೆ ವಿ ರಾಜು? ಇಬ್ಬರು, ನಾನು ನನ್ನ ತಂಗಿ. ನಮ್ಮ ತಂದೆ ನನ್ನ ವೆರಿ ಫಸ್ಟ್ ಮೆಮೊರಿ ಇರೋದೇ ಸೆಟ್ ಮೇಲೆ ನಮ್ಮದು. ಐ ಥಿಂಕ್ ಇಟ್ ಇಸ್ ಅ ಕ್ರೇನ್ ಶಾಟ್ ಫಾರ್ ನಂಬರ್ 1 ರಾಷ್ಟ್ರಗೀತೆ ಅನಿಸುತ್ತೆ. ಸೊ ಆ ಟೈಮಲ್ಲಿ ನನ್ನ ಕೂಡಿಸ್ಕೊಂಡು ನಾನು ಕ್ರೇನ್ ಮೇಲ್ಗಡೆ ಅವ್ರ ಜೊತೆ ಹೋಗಿರೋದು, ಕ್ಯಾಮ್ರಾ ಆಪ್ರೇಟರ್ ಜೊತೆ ಜ್ಞಾಪಕ. ಸೊ ದ್ಯಾಟ್ ಈಸ್ ಅ ವೆರಿ ಫಸ್ಟ್ ಮೆಮೊರಿ. ಆ್ಯಂಡ್ ಅದಕ್ಕೆ ಅದ್ರ ಸುತ್ತಮುತ್ತ ಇರೋ ಮೆಮೊರೀಸ್ ಎಲ್ಲ ಅದೇ. ನನ್ನ ಅವ್ರ ಶೂಟಿಂಗ್ ಹೋಗೋಕ್ಕೆ ಮುಂಚೆ ಒಂದು ಕಾರಲ್ಲಿ ರೌಂಡ್ ಕರ್ಕೊಂಡು ಹೋಗ್ಬಿಟ್ಟೆ ನನ್ನ ಅವ್ರ ಶೂಟಿಂಗ್ ಹೋಗ್ತಾ ಇದ್ದು. ನನ್ನ ಫಸ್ಟ್ ಮೆಮೊರಿ ಅದೇ ಸರ್. ಹೇಗಿತ್ತು ಅಂದರೆ ಸಿನಿಮಾದಲ್ಲಿ ಭಾಳ ಸ್ಟ್ರಿಕ್ಟ್ ಅಂತ ಕೇಳ್ತಿದ್ದೆ. ಆ್ಯಸ್ ಅ ಫಾದರ್ ಆಗಿ ಅಥವಾ ಮನೇಲಿ ಹೇಗೆ? ಆ್ಯಸ್ ಅ ಫಾದರ್ ಅವರು ಡಬಲ್ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಸಿನಿಮಾ ಸೆಟ್ಟಲ್ಲಿ ಹೆಂಗಿರ್ತಾ ಇದ್ರು, ಹಿ ವಾಸ್ ಮೋರ್ ಸ್ಟ್ರಿಕ್ಟ್ ಇನ್ ದ ಫ್ಯಾಮಿಲಿ ಹೋಮ್. ಏನಕ್ಕಂದರೆ ಅವ್ರಿಗಿದ್ದು ಒಂದೇ, ಮಕ್ಕಳು ಯಾರಿಗೂ ಏನೂ ತೊಂದರೆ ಕೊಡಬಾರ್ದು. ಅವ್ರು ಮಾಡೋ ಕೆಲಸನ ಅವರು ನಿಷ್ಠೆಯಿಂದ, ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಮಾಡಬೇಕು ಅಂತ ಅವ್ರಿಗಿದ್ದು ಅಷ್ಟೇ. ಯಾವುದೇ ಕೆಲಸ ಆಗಲಿ ಅವ್ರು ನಂಗೆ ಹೇಳ್ತಾ ಇರೋದು ಅಷ್ಟೇ, ನೀನು ಕಸ ಗುಡ್ಸೋ ಕೆಲಸಕ್ಕೆ ಹೋದ್ರೂ ಯು ಶುಡ್ ಡೂ ಇಟ್ ಯುವರ್ ಬೆಸ್ಟ್ ಆಫ್ ಯರ್ ಅಬಿಲಿಟಿ. ಅದನ್ನ ತುಂಬ ಚೆನ್ನಾಗಿ ಮಾಡಿ ಬೇರೆಯವ್ರು ನೋಡಿ ಅದನ್ನ ಚೆನ್ನಾಗಿ ಮಾಡಿದೆ ಅಂತ ಹೇಳಬೇಕು ಅಷ್ಟೇ. ಸೊ ಅವ್ರು ಏನು ತಲೆ ಮೇಲೆ ಎತ್ಕೊಂಡು ಕೂತ್ಕೊಂಡು ಓಡಾಡಿಸಿರೋದು ಅದೆಲ್ಲ ಏನು ಮಾಡಿಲ್ಲ. ಹಂಗಿರ್ಬೇಕು ಹಿಂಗಿರ್ಬೇಕು. ತುಂಬ ಪ್ಯಾಂಪರ್ ಮಾಡಿದ್ದು. ಏನು ಪ್ಯಾಂಪರ್ ಏನು, ನಾನು ಬಸ್ಸಲ್ಲೇ ಓಡಾಡಿದ್ದೀನಿ ಸ್ಕೂಲ್ಗೆ. ಅವರು ಆ ಥರ ಎಲ್ಲ ಪ್ಯಾಂಪರ್ ಮಾಡಿದ್ದೀನಿ. ಅಂಥವ್ರ ಮಗ ಇಂಥವ್ರ ಮಗ ಅಂತ ಯಾವತ್ತು ನಾನು ಇನ್ಸ್ಟಿಲ್ ಮಾಡಿಲ್ಲ ನನ್ನ ಮೈಂಡಲ್ಲಿ. ವೆರಿ ಫಸ್ಟ್ ಮೆಮೊರಿ ಬರೋದು ನನಗೆ, ನಾನು 2nd ಸ್ಟ್ಯಾಂಡರ್ಡ್ ಅಲ್ಲಿದ್ದೆ. ನಮ್ಮ ತಾಯಿ ಆಚೆ ಹೋಗಿದ್ರು. ಸೊ ನಾನು ಹೋಮ್ವರ್ಕ್ ಬರೀಬೇಕಾಯಿತು. ಕನ್ನಡದ ಪದಗಳಿತ್ತು, ಅದನ್ನ ಬರೀಬೇಕಾಯಿತು. ಅವ್ರ ರೂಮಲ್ಲಿ ಕೂಡಿಸ್ಕೊಂಡಿದ್ರು, ಚೌಕಿ ಹಾಕಿದ್ರು ಕೆಳಗಡೆಗೆ. ನಾವಮ್ಮ ಹೊಡ್ ಬರ್ತೀನಿ, ಅವ್ನು ಹೋಮ್ವರ್ಕ್ ಮಾಡ್ತಾ ಇರ್ತಾನೆ, ನೋಡ್ಕೊಳ್ಳಿ ಅಂತ ಹೇಳಿದರು. ಬರೋಷ್ಟಿಗೆ ನಾನು ಹೆವಿಯಾಗಿ ಅಳ್ತಾ ಇದ್ದೀನಿ ನಾನಲ್ಲಿ. ಏನಕ್ಕೆ ಅಂತ ಬಂದು ಕೇಳಿದಾಗ ನಾವಪ್ಪ ಚೆನ್ನಾಗಿ ಬಿಟ್ಟಿದ್ದಾರೆ ನನಗೆ, ಕನ್ನಡ ಕರೆಕ್ಟಾಗಿ ಸ್ಪಷ್ಟವಾಗಿ ಬರೀತಾ ಇಲ್ಲ. ನಾನು ಕನ್ನಡ ಅಷ್ಟು ಚೆನ್ನಾಗಿ ಬರಿತೀನಿ, ನೀನು ನೋಡಿದ್ರೆ ಹಿಂಗೆ ಬರೀತೀಯ ಅಂತ. ಸೊ ಅದೇ ಇವಾಗ ರೂಮ್ ಒಳಗಡೆ ಹೋದೆ, ಅದು ವೆರಿ ಫಸ್ಟು ನೆನಪಾಗದೆ. ಅದು ಏನು ಮಾಡೋಕ್ಕೆ ಆಗಲ್ಲ. ಅವರು ಅದೇ ಒಂದು ಸತಿ ನನಗೆ ವೆನ್ ಐಟ್ ಕಮ್ ಟು 9th ಸ್ಟ್ಯಾಂಡರ್ಡಲ್ಲಿದ್ದಾಗ, ನಮ್ಮದು ಕಾನ್ವೆಂಟ್ ಸ್ಕೂಲು ಬಿಷಪ್ ಕಾಟನ್ ಅಂತ, ಅದರಲ್ಲಿ ಎಲ್ಲ ಥರನೂ ಮಕ್ಕಳಿರ್ತಾರೆ. ಆ್ಯಂಡ್ ಜಾಸ್ತಿ ಔಟ್ ಆಫ್ ತಂದೆ ಪೇರೆಂಟ್ಸ್ ಕೈ ತಪ್ಪು ಹೋಗೋದು ಜಾಸ್ತಿ ಅಲ್ಲಿ. ಸೊ ಆವಾಗ ಹೇಳಿದರು, ಇನ್ನು ಆ ಥರ ಎಲ್ಲ ಇದ್ದರೆ ನನ್ನ ಹತ್ರ ಬರಲೇಬೇಡ. ಇನ್ನು ಏನೇ ಆದ್ರೂ ನಾನು ಐ ವಾಂಟ್ ಬಿ, ಪೊಲೀಸರು ಏನಾದ್ರು ಕರ್ಕೊಂಡೋದ್ರೆ ನನ್ನ ಹತ್ರ ಬರಬಾರ್ದು ನೀನು, ನಾನೇನು ಬಿಡಿಸಲ್ಲ ನಿನ್ನ, ಹೋಗಿ ಇನ್ನೂ 4 ಹಾಕಿ ಅಂತಲೇ ಹೇಳ್ತೀನಿ ಅವ್ರಿಗೆ. ನೀನು ತಪ್ಪು ಮಾಡಿದರೆ ತಪ್ಪೇ, ಅದು ಡೋಂಟ್ ಎಕ್ಸ್ಪೆಕ್ಟ್ ಎನಿ ಲೀನಿಯನ್ಸ್ ಫ್ರೀ ಫ್ರಮ್ ಮೀ ಅಂತಲೇ. ಅವರು ಹೆಂಗೆ ಹಿ ವಾಸ್ ಪಬ್ಲಿಸಿಟಿ ಹೆಂಗೆ ತೊಗೊತಾ ಇರಲಿ, ಅದಕ್ಕೂ ಇದು ಮಾಡ್ತಾ ಇರಲಿ. ಎಲ್ಲ ತಾಯಿನೇ ಅವ್ರು ಓಡಾಡಿ ನಮಗೆ ಒಂದು ಪೇರೆಂಟ್ ಟೀಚರ್ ಮೀಟಿಂಗಿಂದ ಇರಲಿ, ನಾನು ಕ್ಲಾಸಲ್ಲಿ ಸ್ಕೂಲಲ್ಲಿ ಮಾತಾಡ್ಕೊಳ್ಳೋಕ್ಕೆ ಸಿಕ್ಕಾಕೊಂಡಾಗ ಟೀಚರ್ಸ್ ಕರೆಯೋದಿರಲಿ ಪೇರೆಂಟ್ಸ್ನ, ಅವಾಗೆಲ್ಲ ನಮ್ಮ ತಾಯಿನೇ ಬರ್ತಾಯಿದ್ರು ಮಾತಾಡೋಕ್ಕೆ. ಹೇಗಿರ್ತಿತ್ತು ಅವ್ರ ರೂಟೀನ್? ವೆರಿ ಸ್ಟ್ರಿಕ್ಟ್ ಸರ್. ನಮ್ಮ ಮನೇಲಿ ಇವಾಗ ಕ್ಲಾಕ್ ನಿಂತೋಗಿದ್ರು ನಮ್ಮ ತಂದೆ ನೋಡಿದ್ರೆ ಗೊತ್ತಾಗ್ತಾಯಿತ್ತು ಟೈಮ್ ಏನೋ ಅಂತ. ಬೆಳಿಗ್ಗೆ ಎದ್ದಿದ್ರೆ ಅವ್ರು 6:30 ಅಂತ ಅದು ಫಿಕ್ಸು. ಅವ್ರು ಕರೆಕ್ಟಾಗಿ ನೀರು ಕುಡಿದ್ಬಿಟ್ಟು ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬಂದರೆ ಅದು 7 ಗಂಟೆ ಅಂತ ಅದು ಗೊತ್ತಾಗ್ಬಿಡುತ್ತೆ ನನಗೆ. ಎವ್ರಿ ಡೇ ಆನ್ ದಿ ಡಾಟ್. ಅವ್ರ ಕಿಚನ್ ಒಳಗಡೆ ಬಂದರೆ ಅದು 9 ಗಂಟೆ. ಆ ಕಡೆ ಈ ಕಡೆ ಅದು ಇದು ಆಗಲ್ಲ. ಅವ್ರ ಮಧ್ಯಾಹ್ನದ್ದು ಫ್ರೂಟು ಇಲ್ಲಾಂದರೆ ಏನಾದ್ರು ನೀರು ಕುಡಿದ್ರೆ 11:30. ತಿರ್ಗಾ ಅವರು ಇಫ್ ಹಿ ಗೋಸ್ ಟು ದ ಟಾಯ್ಲೆಟ್ ಅಗೇನ್ ಇಟ್ ಇಸ್ ಎಕ್ಸಾಕ್ಟ್ಲಿ at 1:15. ಇಫ್ ಹಿ ಕಮ್ಸ್ ಅಗೇನ್ ಟು ದ ಕಿಚನ್ ಇಟ್ ಇಸ್ ಎಕ್ಸಾಕ್ಟ್ಲಿ 1:30. ಕ್ಲಾಕಿನ ಅವಶ್ಯಕತೆ ಇಲ್ಲ. ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪೊಸಿಷನ್ ಇದ್ದಾರೆ ಅಂತ, ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಏನು ಟೈಮು ಅಂತ. ದೇರ್ ಇಸ್ ನೋ ನೀಡ್ ಆಫ್ ಅ ಕ್ಲಾಕ್ ನಂಗೆ ಮನೇಲಿ. ಅಷ್ಟು ಇಂಡಿಪೆಂಡೆಂಟ್, ಡಿಸಿಪ್ಲಿನ್ಡ್ ಆ್ಯಂಡ್ ಕಮಿಟೆಡ್ ಇವನ್ ಇನ್ ಇಸ್ ಡೈಲಿ ಲೈಫ್. ಅದು ಬರೀ ಫಿಲಮ್ಗಲ್ಲ,
ಐ ಥಿಂಕ್ ದಟ್ ಈಸ್ ವಾಟ್ ಇಸ್ ಕ್ಯಾರಿಡ್ ಓವರ್ ಅವ್ರ ಫಿಲಮ್ ಒಂದು ಇದಕ್ಕೆ ಅದೇ ಹಿಸ್ ಡೈಲಿ ಲೈಫ್ ಡಿಸಿಪ್ಲಿನೇ ಕ್ಯಾರಿ ಓವರ್ ಆಗಿರೋದು ಅವ್ರಿಗೆ. ನಮ್ಮದು ನಾಗಮಂಗಲ ತಾಲೂಕು ಎಲೆಕೊಪ್ಪ ಗ್ರಾಮ ಅಂತ. ಎಲೆಕೊಪ್ಪ ಬೆಳ್ಳೂರು ಕ್ರಾಸ್ ಹತ್ರ ಇದೆ. ಅಲ್ಲಿ ಅವರು ನಮ್ಮ ದೊಡ್ಡಪ್ಪ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಜಯರಾಮ್ ಕೆ ವಿ ಜಯರಾಮ್ ಸರ್. ಸೊ ಅವ್ರು ಹೇಗೆ ಸಿನಿಮಾಗೂ ಮಾಹಿತಿ ಇದೆಯಾ? ಮಾಹಿತಿ ಇದೆ. ಸೊ ನಾನು ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬರ್ತಾ ಇರೋಂಗೆ ಅವ್ರು ಕರೆಕ್ಟಾಗಿ ಆಲ್ಮೋಸ್ಟ್ 45 ಡೇಸ್ ಬ್ಯಾಕ್, ನಾನು 30 ಡೇಸ್ ಬ್ಯಾಕ್ ನಾನು ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಬರ್ಬೇಕಾದ್ರೆ ಅವತ್ತು ಒಂದು ದಿವಸ ಕೂತ್ಕೊಂಡು ಐ ಡಿಂಟ್ ನೋ ಅವ್ರ ತಲೆಯಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ, ಬಟ್ ಅವತ್ತು ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ 5-6 ಅವರ್ಸ್ ಮಾತಾಡಿದ್ವಿ. ಅವರು ಫುಲ್ಲು ಹೇಳ್ತಾಯಿದ್ರು ನಾನು ಹಿಂಗೆ ಬಂದೆ, ನಾನು ಹಿಂಗೆ ಮಾಡ್ತಾಯಿದ್ದೆ. ಸೊ ಐ ವಾಸ್ ಏನು ನನಗೆ ಓದೋಕ್ಕಿದ್ದು ಆಗಲಿಲ್ಲ ಮುಂದಗಡೆ. ಬೇಸಿಕ್ಲಿ ಅವ್ರಿಗೆ ನಮ್ಮ ತಾತ ಮುಂಚೆ ತೀರೋಗಿದ್ರು. ಅವ್ರು PWD ಇಂಜಿನಿಯರ್ ಆಗಿದ್ರು, ಅವರು ಬೇಗ ತೀರ್ಕೊಂಬಿಟ್ಟಿದ್ರು ಅಟ್ ದಿ ಏಜ್ ವೆರಿ ಯಂಗ್ ಏಜ್, ಒಂದು 35-38ಗೆಲ್ಲ ಅವ್ರು ತೀರೋಗಿದ್ರು. ಸೊ ನಮ್ಮ ಅಜ್ಜಿನ 4 ಜನ ಮಕ್ಕಳನ್ನು ಅವರೇ ಬೆಳೆಸಿರೋದು. ಸೊ ಕೆ ವಿ ರಾಜ್ ಅವ್ರ ಜೊತೆ 4 ಜನ, ಇನ್ನು 3 ಜನ. ಅವರು 3 ಜನನೂ ಸೇರಿದ್ರೆ ನನ್ನ ತಂದೆ ಸೇರಿದ್ರೆ 4 ಜನ ಆಗ್ತೀವಿ. ಸೊ ಆದರೆ ಮನೆಯಲ್ಲಿ ಕಾಸಿಗೆ ಕೊರತೆ, ಅವ್ರಿಗೆ ಓದೋಕ್ಕಾಗಲಿಲ್ಲ ಮುಂದೆ. ಹಿಂಗೆ ಕೆಲಸ ಏನಾದ್ರು ನೋಡಬೇಕಾದ್ರೆ ಆ ಥರ ಸೌಂಡ್ ಇಂಜಿನಿಯರ್ಗೆ ಫಸ್ಟ್ ಸೇರಿಕೊಂಡ್ರು. ಸೆಟ್ಟಲ್ಲಿ MR ವಿಠಲ್ ಸರ್ ಅನಿಸುತ್ತೆ, ಅವ್ರ ತಿರುಮುಗಮ್ ಸರ್, ಅವರಿಬ್ಬರಲ್ಲಿ ಒಂದು ಅವ್ರು ಡೈರೆಕ್ಷನ್ ಮಾಡ್ತಾಯಿದ್ರು. ಆವಾಗ ಸೌಂಡ್ ಇಂಜಿನಿಯರ್ ಜೊತೆ ಅಲ್ಲಿ ಮೈಕ್, ಬೂಮ್ ಮೈಕ್ ಕೇಬಲ್ನೆಲ್ಲ ಡಿವೈಡ್ ಮಾಡಾಕ್ಬೇಕು. ಆವಾಗ ಅಲ್ಲಿ ಫಸ್ಟು ಅವರು ಸ್ಟೆಪ್ ಮಾಡಿದ್ರು ಅಸ್ಟೆಂಟಾಗಿ, ಸೌಂಡ್ ಅಸ್ಟೆಂಟಾಗಿ. ಅಲ್ಲಿಂದ ಸ್ಟೆಪ್ ಮಾಡಿ ಅದು ಆದರೆ ಸೂರ್ಯನ ಹೆಂಗೆ ಬಚ್ಚಿಡೋಕ್ಕಾಗಲ್ಲ, ಅವ್ರ ಟ್ಯಾಲೆಂಟು ಆಲ್ಮೋಸ್ಟ್ ಫಸ್ಟ್ ಫಿಲಮಲ್ಲೇ ತೋರಿಸ್ಬಿಟ್ಟಿದ್ರು ಅವರು. ಅದ್ಯಾವುದೋ ಸೀನ್ ಆಗಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಅಲ್ಲೇ ಹೇಳ್ಬಿಟ್ಟಿದ್ರು. ಸೌಂಡ್ ಅಸ್ಟೆಂಟ್ ಆಗಿದ್ದಾಗೆ ಅಂತ ಹೇಳ್ಬಿಟ್ಟಿದ್ರು. ಡೈರೆಕ್ಟ್ ಕರೆದ್ಬಿಟ್ಟು ಆ ಡೈರೆಕ್ಟ್ರ್ ಮುಂದೆ ಯಾರೂ ಇದು ಹೇಳ್ತಾ ಇರಲಿಲ್ಲ. ಏನಕ್ಕಪ್ಪ ಏನಾಯಿತು ಸರ್, ಇದು ಹಿಂಗೆ ಬಂದರೆ ಚೆನ್ನಾಗಿರಲ್ಲ, ಹಿಂಗೆ ಬಂದರೆ ಚೆನ್ನಾಗಿರುತ್ತೆ. ಹೌದಾ, ಮಾಡಿ ತೋರಿಸೋ ಅಂದರು. ಮಾಡಿ ತೋರಿಸಿದ್ರು. ಹೀಗೆ ಮಾಡಿ ಅಂತ ಹೀರೋಗೆ ಹೇಳ್ಬಿಟ್ಟು ಹಾಗೆ ಮಾಡಿಸಿದ್ರು. ಆವತ್ತಿಂದ ಅವರು ಸೌಂಡಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೇಳ್ಕೊಂಡ್ರು. ಆ ಡೈರೆಕ್ಟರ್ ಜೊತೆನೆ ನೆಕ್ಸ್ಟ್ ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆನೂ ಇಲ್ಲ, ಡೈರೆಕ್ಟರ್ ಜೊತೆನೆ ಅವ್ರ ಜೊತೆ ಹಂಗೆ ಇದ್ದು. ಅವಾಗೆಲ್ಲ ನಮಗೆ ಎಡಿಟಿಂಗ್ ಅಲ್ಲೆಲ್ಲ ಚೆನ್ನೈಯಲ್ಲಿ ನಡೀತಾ ಇತ್ತು. ಸೊ ಅವರು ಎಡಿಟಿಂಗಿಗೆ ಅಲ್ಲಿಗೆ ಎಲ್ಲ ನೋಡ್ಕೊತಾಯಿದ್ರು ಹೋಗಿ. ಸೊ ಹಂಗೆ ಎಡಿಟಿಂಗ್ ಕಲ್ತಿದ್ರು. ಅಲ್ಲಿ ಎಡಿಟಿಂಗಲ್ಲಿ ಟ್ರಿಮ್ಮಿಂಗ್ ಮಾಡಬೇಕಾಗಿತ್ತು ಫಸ್ಟು, ಅದನ್ನೆಲ್ಲ ಕಲ್ತಿದ್ರು, ನೆಗೆಟಿವ್ ಕಟ್ಟಿಂಗು. ಸೊ ಅವ್ರಿಗೆ ಎಲ್ಲೇ ಇದ್ರೂ ಅವ್ರಿಗೆ ಜ್ಞಾಪಕ ಬಂದುಬಿಡೋದು, ಲೈಕ್ ಯಾವ ರೀಲಲ್ಲಿ ಎಲ್ಲಿ ಬಾಕ್ಸಲ್ಲಿ ಏನಿದೆ ಅಂತ. ಸೊ ಡೈರೆಕ್ಟರ್ಗೆ ಅವರೇ ಬೇಕು. ಸೊ ಆ ಶಾರ್ಟ್ ಅಂದರೆ ಅವ್ರ ಜ್ಞಾಪಕ ಇರತ್ತಲ್ಲಿದೆ ಅಂತ. ಆ ರೀಲ್ ತೆಗೆದ್ರೆ ಅಲ್ಲೇ ಇರುತ್ತೆ, ಅದೆಲ್ಲೂ ಹೋಗಿರಲ್ಲ. ಸೊ ಅಲ್ಲಿ ಅವ್ರ ಟ್ಯಾಲೆಂಟ್ ಡಿಸ್ಪ್ಲೇಯಿಂದ ಅವ್ರು ಮುಂದೆ ಅಲ್ಲೇ ಬಂದುಬಿಟ್ಟಿದ್ರು. ಸೊ ಅಷ್ಟೊತ್ತಿಗೆ ದೊಡ್ಡಪ್ಪನೂ ಇದಕ್ಕೆ ಹೋಗಿದ್ರು, ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದರು, ಅಸಿಸ್ಟೆಂಟ್ ಆಗಿದ್ದರು, ಅಸೋಸಿಯೇಟ್ ಆಗಿ ಹೋಗಿದ್ರು. ಅವ್ರ ಜೊತೆ ಸೇರ್ಕೊಂಡು ಮರಳು ಸರಪಣಿಯಿಂದ ಅವರು ಅಸೋಸಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಜಯರಾಮ್ ಸರ್ ಕೆ ವಿ ರಾಜ್ ಅವ್ರಿಗಿಂತ ಮುಂಚೆ ಬಂದಿದ್ರ ಸಿನಿಮಾಗೆ? ಇಬ್ಬರು ಆಲ್ಮೋಸ್ಟ್ ಒಂದು ಕೆಲವು ವರ್ಷಗಳ ಡಿಫ್ರೆನ್ಸ್ ಅಷ್ಟೇ, ಒಂದು ಲೈಕ್ ವೆರಿ ಶಾರ್ಟ್ ಪೀರಿಯಡ್. ಅವರ ಫಸ್ಟ್ ಪಿಕ್ಚರ್ ಕೂಗು ಅಂತ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಸೆಕೆಂಡ್ ಪಿಕ್ಚರ್ ಬಂದು ಬಂದ ಮುಕ್ತ, ಟೈಗರ್ ಪ್ರಭಾಕರ್ ಸರ್ ಜೊತೆ. ಸೊ ಫಸ್ಟ್ ಪಿಕ್ಚರ್ ಕೂಗು ಅಂತ, ಅದು ರಿಲೀಸ್ ಆಗಿಲ್ಲ. ಅದು ಶಂಕರ್ ನಾಗ್ ಸರ್, ಅನಂತ್ ನಾಗ್ ಸರ್ ಪ್ರೊಡ್ಯೂಸರ್ ಅದಕ್ಕೆ. ಆಮೇಲೆ ಆದರೆ ಅದ್ರ ಮಧ್ಯದಲ್ಲೇ ಅದಕ್ಕೆ ಮುಂಚೆ ಸ್ಕ್ರಿಪ್ಟ್ ಬರ್ದಿರೋದೇ ಜಾಸ್ತಿ, ಸ್ಕ್ರಿಪ್ಟ್ ಆ್ಯಂಡ್ ಡೈಲಾಗ್ಸ್ ಬೇರೆ ಬೇರೆಯವ್ರಿಗೆ. ಬ್ರಹ್ಮಾಸ್ತ್ರ ಆಗಿರ್ಬೋದು, CBI ಶಂಕರ್, ಸಾಂಗ್ಲಿಯಾನ, SP ಸಾಂಗ್ಲಿಯಾನ, ಕೆ ವಿ ರಾಜು ಅವರು ಎಲ್ಲ ಬರ್ದು ರೆಡಿ ಮಾಡಿಕೊಟ್ಟಿದ್ದಾರೆ. ಅವ್ರ ಡೈಲಾಗ್ ಪ್ರಭಾವ, ಅವರು ಹೇಳೋ ಒಂದು, ಅವ್ರು ಬರೆಯೋ ಒಂದು ಹೆಂಗಿರ್ತಾಯಿತ್ತು ಆಡಿಯನ್ಸ್ ವ್ಯೂವರ್ಗೆ ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಬೇಕಂದರೆ, ನಮ್ಮ ತಾಯಿನೇ ಕಾಲೇಜಲ್ಲಿದ್ದಾಗ ಬ್ರಹ್ಮಾಸ್ತ್ರ ಪಿಕ್ಚರ್ ನೋಡಿದ್ರು. ಅದಕ್ಕೆ ಇವರೇ ಡೈಲಾಗ್ ರೈಟರು. ಅವ್ರ ಫ್ರೆಂಡ್ಸಿಗೆ ಕಾಲೇಜಲ್ಲೇ, ನಮ್ಮ ತಾಯಿ ಕಾಲೇಜಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಜೊತೆ ಬಂಕ್ ಮಾಡಿ ಹೋಗಿದ್ದಾರೆ. ಯಾರು ಹಿಂಗೆ ಬರ್ದಿರೋ ಡೈಲಾಗು, ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಹಿಂಗಿಲ್ಲ ಪಿಕ್ಚರಲ್ಲಿ, ಸತಿ ನೋಡಲೇಬೇಕು ಅಂತ ಕಟ್ ಮಾಡೋ ನಮ್ಮ ತಂದೆನ ಮದುವೆ. ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ನಮ್ಮ ತಾಯಿ ಉಮಾದೇವಿ ಅಂತ. ಸೊ ಶೀ ಈಸ್, ಅವರು ಆ್ಯಕ್ಚುಲಿ ಲಾ ಗ್ರ್ಯಾಜುಯೇಟು, ಅವ್ರು MBA ಮಾಡಿದ್ದಾರೆ. ಆ್ಯಂಡ್ ಶೀ ಈಸ್ ಆಲ್ಸೋ ವೆರಿ ವೆಲ್ ಎಜುಕೇಟೆಡ್. ಅವರು HMT ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಕಿಸಾನಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಇವಾಗ ನಾವೇ ಸ್ಕೂಲ್, ನಮ್ಮ ತಾಯಿನೇ ಸ್ಕೂಲ್ ನಡೆಸ್ತಾ ಇದ್ದಾರೆ.
ಅವರು ಸರಿಯಾಗಿ ತಂದೆಗೆ ಕಾಂಪ್ಲಿಮೆಂಟ್ ಆಗೇ ಮಾಡ್ಕೊಂಡು ಬಂದಿದ್ದಾರೆ. ವೆರಿ ಸಪೋರ್ಟಿವ್. ನಮ್ಮ ತಂದೆ ಎಷ್ಟು ಒಂಥರ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಅಂದಿದ್ದು ಅವರಷ್ಟೇ ಪಾಪ ಸಂಭಾಳಿಸಿ. ಆ್ಯಂಗರ್ ಅಂದರೆ ಸರ್ ನಿಜ ಹೇಳಬೇಕು ಅಂದರೆ ಇವತ್ತವರೆಗೂ ಹೋಗೇ ಬಾರ ಅಂತ ಕರೆದಿಲ್ಲ ನಮ್ಮ ತಾಯಿನ, ಇವತ್ತವರೆಗೂ ಕರೆದಿಲ್ಲ. ಬನ್ನಿ ಇಲ್ಲಿ ಹೋಗಿ ಇಲ್ಲಿ ಅಂತಾನೆ, ಬನ್ನಿ ಇಲ್ಲಿ ಹೋಗಿ ಅಷ್ಟರಲ್ಲಿ ಜಗಳ ಸಣ್ಣ ಪುಟ್ಟ ಆದಾಗ ಅವಾಗ ಬರೋದು. ಅದೇ ಮ್ಯಾಕ್ಸಿಮಮ್ ನಾನು ಕೇಳಿರೋಷ್ಟು ಇಟ್ ವಾಸ್ ಆಲ್ವೇಸ್ ಬನ್ನಿ ಹೋಗಿ 99.99% ಜಗಳ ಆಡ್ತಿದ್ದು. ಅವ್ರು ಮಾತಾಡೋದೇ ಇಲ್ಲ ನಮ್ಮ ತಂದೆ, ಜಾಸ್ತಿ ಮಾತಾಡೋದು. ಅವ್ರು ಒಂದು ಹೇಳಿದ್ರೆ ಅದರಿಂದ 10 ಮೀನಿಂಗ್ ಇರುತ್ತೆ. ಸೊ ಅವ್ರು ಒಂದು ಮಾತೇ ನಾವು 10 ಸತಿ 10 ವರ್ಷ ಮಾಡ್ಬೋದು ಏನೇನು ಕೇಳಿದ್ದಾರೆ. ನಾನು ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಸೆಟ್ಟಿಗೆ ಅವ್ರ ಫಿಲ್ಮ್ ನಡಿಬೇಕಾದ್ರೆ ಶೂಟಿಂಗ್ ನಾನು ಸೆಟ್ಟಿಗೆ ಹೋಗ್ತಾ ಇದ್ವಿ, ಎಲ್ಲ ಫುಲ್ ಫ್ಯಾಮಿಲಿಯಾಗೆ ಹೋಗ್ತಾ ಇದ್ವಿ. ಮನೆಗೆ ಬರ್ತಾಯಿದ್ರು, ಸಿನಿಮಾ ಡಿಸ್ಕಷನ್ಗಂತಲೇ ಬರೋರು, ಆ್ಯಕ್ಟರ್ಸ್ ಇರಲಿ ಡೈರೆಕ್ಟರ್ಸ್ ಇರಲಿ. ಬಂದು ಸರ್ ಒಂದು ಇನ್ಪುಟ್ ಬೇಕಾಗಿದೆ ಸರ್, ಇದು ಸ್ಕ್ರಿಪ್ಟ್ ಹಿಂಗೆ ಮಾಡಿದ್ದೀನಿ, ಹೆಂಗೆ ಬೆಟರ್ ಮಾಡ್ಬೋದು ಹಾಗೆಲ್ಲ ಕೇಳ್ಕೊಂಡು ಹೋಗ್ತಾಯಿದ್ರು. ತಂದೆ ಅದಕ್ಕೇನು ಇದು ಮಾಡ್ತಾ ಇರಲಿಲ್ಲ, ಬಾರಪ್ಪ ಮಾಡ್ತೀನಿ ಅದು ಇದು ಅಂತ. ಡೈರೆಕ್ಷನ್ ಮಾಡೋ ಒಂದು ರೀತಿ, ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಡೋ ಒಂದು ರೀತಿ, ಅದು ಪ್ರಿಸೈಸ್ ಆಗಿ ಪವರ್ಫುಲ್ ಆಗಿರೋದು, ಹೇಳೋ ಒಂದು ರೀತಿ. ಅವ್ರು ಮಾತಾಡೋ ರೀತಿಯೇ ಇಟ್ಸ್ ವೆರಿ ಪವರ್ಫುಲ್. ಅವರು ಮೆತ್ತಿಗೆ ಟೋನಲ್ಲಿ ಅದೆಲ್ಲ ಮಾತಾಡಲ್ಲ ಅವರು, ಇಟ್ಸ್ ವೆರಿ ಪವರ್ಫುಲ್. ಸೊ ನಾನು ನೋಡ್ತಾ ಇದ್ದೆ, ಇಟ್ ವಾಸ್ ಲೈಕ್ ಇಟ್ ಈಸ್ ವಾಚಿಂಗ್ ಸಂಬಡಿ ಅಟ್ ವರ್ಕ್. ಒಂಥರ ಅದು ಫ್ಲೋಲ್ಲಿ ಹೋಗೋರು, ಯು ಕ್ಯಾನ್ ಜಸ್ಟ್ ಗೆಟ್ ಲಾಸ್ಟ್. ಅವ್ರು ಕೆಲಸ ಮಾಡ್ತಾರೆ ಹಂಗೆ ನೋಡ್ತಾ ಇದ್ರೆ ನಿಮಗೆ ಒಂಥರ ಅದು ಬೇರೆ ಅನುಭವ. ಅದು ಅವ್ರು ಕೆಲಸ ಮಾಡ್ತಾರೆ ನೋಡ್ತಾ ಇದ್ರು, 1 ಸೆಕೆಂಡ್ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಅವ್ರು ಮಾಡ್ತಾ ಇದ್ದ ಹಾರ್ಡ್ ವರ್ಕು. ನಮ್ಮ ತಾಯಿ ಅವಾಗ ಹೇಳೋರು ಕೂತ್ಕೊಂಡು, ನೋಡೋ ನಿಮ್ಮ ತಂದೆ ಹಿಂಗೆ ಮಾಡ್ತಾರೆ, ನೀನು ಹಿಂಗೆ ಮಾಡ್ಬೇಕು ನೆಕ್ಸ್ಟು. ಎಷ್ಟು ಹಾರ್ಡ್ ವರ್ಕಲ್ಲಿ ಮಾಡ್ತಾ ಇದ್ದಾರೆ. ರಾತ್ರಿ ಎಷ್ಟೊತ್ತಿಗೆ ಬಂದರು ತಿರ್ಗಾ ಅದು 6 ಗಂಟೆ 6:30 ಕಾರ್ ಬಂದ ತಕ್ಷಣ ಅವ್ರು ರೆಡಿಯಾಗಿದ್ದವರು ಹೋಗ್ಬಿಡೋರು. 1 ನಿಮಿಷ ಆ ಕಡೆ ಈ ಕಡೆ ಲೇಟು ಏನಿಲ್ಲ. ಬ್ರೇಕ್ ಟೈಮಲ್ಲೂ ಅಷ್ಟೇ ಬೇಗ ಮಾಡಿಟ್ಬಿಡೋರು. ನನಗೆ ಅದೊಂಥರ ಇದು, ಬಿಕಾಸ್ ಅವರು ನೋಡಿದಾಗ ಐ ಹ್ಯಾವ್ ಟು ಬಿ ಲೈಕ್ ಮೈ ಫಾದರ್ ಅಂತ ನಂಗೆ ಒಂಥರ ಎಕ್ಸಾಂಪಲ್ ಸೆಟ್ ಮಾಡಿಬಿಟ್ರು. ಹೆಂಗಿರಬೇಕು, ಲೈಕ್ ಆನ್ ದಿ ಸೆಟ್ ಆಫ್ ದಿ ಸೆಟ್ ಇಟ್ಸ್ ಎವ್ರಿಥಿಂಗ್ ಇಸ್ ದ ಸೇಮ್. ಅವ್ರಿಗೆ ನಾನು ಸೆಟ್ಟಲ್ಲಿದ್ದಾಗ ಡಿಸಿಪ್ಲಿನ್ ಆಗಿರಬೇಕು, ಪಂಕ್ಚುಯಲ್ ಆಗಿರ್ಬೇಕು, ಏನಿಲ್ಲ. ಈವನ್ ಡೈಲಿ ಲೈಫಲ್ಲೂ ಅವ್ರು ಪಂಕ್ಚುಯಲ್. 11:30ಗೆ ಬರ್ತೀನಿ, 11:25 ಇರ್ತಾರೆ ಅಲ್ಲಿ ಜಾಗದಲ್ಲಿ. 11:30ಗೆ ಇರ್ತಾರೆ, ನಾಟ್ 11:31 ಆಲ್ಸೋ. ಫೇಲ್ಯೂರ್ ಸಕ್ಸಸ್ ಫೇಲ್ಯೂರ್ ಹೇಗೆ ತಗೋದು ಸರ್? ಇಟ್ ಈಸ್ ಈಕ್ವಲಿ ಹಿ ವಿಲ್ ಅಕ್ಸೆಪ್ಟ್ ಇಟ್. ಇಟ್ ಇಸ್ ನಾಟ್ ಲೈಕ್ ಅವ್ರು ನಾನು ಇವಾಗ ದ ಫಿಲ್ಮ್ ಇಸ್ ನಾಟ್ ಡನ್ ವೆಲ್ ಆರ್ ದ ಫಿಲ್ಮ್ ಇಸ್ ಡನ್ ವೆಲ್. ಇಟ್ ಇಸ್ ನಾಟ್ ದಟ್. ಹಿ ಇಸ್ ಪ್ರೆಸೆಂಟಿಂಗ್ ಅ ಸಬ್ಜೆಕ್ಟ್ ಟು ದ ಪೀಪಲ್, ಹೌ ಇಟ್ ಹ್ಯಾಪನ್ಸ್ ಇನ್ ಸೊಸೈಟಿ. ತುಂಬ ರಾ ಆ್ಯಂಡ್ ಇಂಟೆನ್ಸ್. ಅವ್ರ ವ್ಯಕ್ತಿತ್ವ ಇವಾಗ ನಾನು ನೋಡಬೇಕು ಅನ್ನೋ ಅವ್ರ ಫಿಲ್ಮ್ ಹಾಕ್ತಾರೆ ಗೊತ್ತಾಗುತ್ತೆ. ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಡೈಲಾಗ್ ಹೇಳಿದ್ರೆ ನಂಗೆ ಅದು ನಮ್ಮ ತಂದೆ ಐ ಕ್ಯಾನ್ ಹಿಯರ್ ಹಿಮ್ ಸ್ಪೀಕಿಂಗ್ ದ್ಯಾಟ್. ಹಾಂ, ಹೇಳಬೇಕಾಗಿರೋ ವಿಷಯ ಅದು ಕಾಣಿಸುತ್ತೆ ಕ್ಯಾರೆಕ್ಟರ್ಸಲ್ಲೇ. ಆ ಫಿಲಮ್ದು ಸಾರಾಂಶ ಎರಡೂ ತಂದೆಗೆ ಏನೇನು ಬೇಕು ಅದೆಲ್ಲ ಇದೆ ಅದರಲ್ಲಿ. ದ ರಾನೆಸ್, ದ ಇಂಟೆನ್ಸಿಟಿ, ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಸೊಸೈಟಿ. ಅವ್ರಿಗೆ ಈ ವ್ಯವಸ್ಥಿತವಾಗಿ ಏನಾದರೂ ಇದು ಮಾಡೋದು, ಜನರನ್ನ ಇದು ಮಾಡೋದು, ಅವ್ರನ್ನ ಹಿಡಿಯೋದು ಅದೆಲ್ಲ ಮಾಡಿದ್ರೆ ಹಿಂಸೆ ಕೊಡೋದು ಬೇರೆಯವ್ರಿಗೆ, ಅದು ತುಂಬ ಅವ್ರಿಗೆ ಇದು ಪ್ಯಾಷನ್ ಅವ್ರಿಗೆ ಆಗಲ್ಲ. ಅದು ವಿತ್ ಅ ಪ್ಯಾಷನ್ ಹಿ ವಿಲ್ ರೈಟ್ ಅಗೇನ್ಸ್ಟ್ ಇಟ್, ಹಿ ವಿಲ್ ಶೋ ಇಟ್ ಥ್ರೂ ಹಿಸ್ ಫಿಲ್ಮ್ಸ್. ಅವರೆಲ್ಲ ಫಿಲ್ಮ್ ನೋಡಿ ಇಟ್ ಕ್ಯಾರೀಸ್ ಒನ್ ಕಾಮನ್, ಒಂದು ಸೊಸೈಟಿಯಲ್ಲಿ ಏನಾಗ್ತಾ ಇದೆ, ಇಟ್ ಕ್ಯಾರೀಸ್ ಒನ್ ಕಾಮನ್ ಥೀಮ್ ಅದರಲ್ಲಿ. ಐ ಥಿಂಕ್ ಇಟ್ ಇಸ್ ಹಿಸ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ವಿಚ್ ಶೇಪ್ಡ್ ಹಿಮ್ ಲೈಕ್ ದಟ್ ಸರ್, ನನಗೆ ಅನ್ಸೋ ಮಟ್ಟಕ್ಕೆ. ಆಮೇಲೆ ಅವರು ಅಷ್ಟು ಕೀನ್ ಅಬ್ಸರ್ವರ್ ಸೊಸೈಟಿದು. ಸೊ ಅಷ್ಟು ಕೀನ್ ಅಬ್ಸರ್ವರ್ ಆಗಿರೋದ್ರಿಂದನೇ ಅವರು ಇಷ್ಟೊತ್ತರೆಗೂ ಈ ಟ್ರೆಂಡ್ ಇವಾಗ ನಾನು ಇವನ್ ಇಫ್ ಯು ವಾಚ್ ಅನ್ ಇಂಗ್ಲೀಷ್ ಮೂವಿ, ಅವ್ರು ಅದಕ್ಕಿಂತ ಇನ್ನೊಂದು ಪಟ್ಟು ಏನಾದ್ರು ಹೇಳ್ತಾರೆ ಅದಕ್ಕೆ, ಇದು ಹಿಂಗೆ ಮಾಡಿದರೆ ಇನ್ನೊಂದು ಚೆನ್ನಾಗಿ ಈ ಒಂದು ಏಜಿಗೆ ಬಂದುಬಿಟ್ಟಿರೋದು. ಅದಕ್ಕೇನಾದ್ರು ಒಂದು ಲೈಕ್ 21st century ಟು 2021ಗೆ ಏನು ಬೇಕು ಅಂತಲೂ ಹೇಳ್ತಾರೆ. ಇವನ್ ದೋ ಈ ಸ್ಟಾರ್ಟೆಡ್ ಫ್ರಮ್ ಲಾಂಗ್ ಬ್ಯಾಕ್ 70s ಸ್ಟಾರ್ಟ್ ಮಾಡಿದ್ರು ಈಸ್ ನಾಟ್ ಸ್ಟಕ್ ದೇರ್. ಅಷ್ಟು ಕೀನ್ ಅಬ್ಸರ್ವ್ ಮಾಡ್ತಾರೆ ಸೊಸೈಟಿನ, ಟೆಕ್ನಾಲಜಿನ ಎಲ್ಲ. ಒಂದು ದಿವಸ ನನಗೆ ಹೆಲ್ಪ್ ತೊಗೊಂಡಿಲ್ಲ, ಈ ಫೋನಲ್ಲಿ ಏನು ಮಾಡಬೇಕು, ಆ ಲ್ಯಾಪ್ಟಾಪಲ್ಲಿ ಏನು ಮಾಡಬೇಕು, ಅವರೇ ಎಲ್ಲ ನೋಡಿ ಎಲ್ಲ ಇದು ಮಾಡ್ಬಿಟ್ಟು ನನಗೆ ಹೇಳ್ಕೊಟ್ಟಿರೋರು. ಲ್ಯಾಪ್ಟಾಪಲ್ಲೂ ಎಲ್ಲನೂ ಎಲ್ಲ ಅವರೇ ನೋಡಿ ಹೇಳ್ಕೊಟ್ಬಿಡೋರು ನನಗೆ, ಹಿಂಗೆ ಮಾಡಿದ್ರೆ ಈ ಶಾರ್ಟ್ಕಟ್ ಇಲ್ಲಿದೆ ನೋಡು, ಹಂಗಲ್ಲ ಅದು. ಒಟ್ಟಿಲಿ ಹುಳ ಬಿದ್ದಾಗ ಸೂಳಿಯ ಮಕ್ಕಳೆಲ್ಲ ತಂದೆ ಆಗ್ತಾರೆ ನಿಮ್ಗೆ ಸರ್. ಆದರೆ ಅವ್ರಿಗೆ ಡಯಾಬಿಟೀಸ್ ಇತ್ತು. ಡಯಾಬಿಟೀಸ್ ಇರೋ ಕಾರಣ ಒಂಚೂರು ಲೈಕ್ ವೇರಿಯೇಷನ್ಸ್ ಆಗ್ತಾ ಇತ್ತು. ದಟ್ ಈಸ್ ಲೈಕ್ ನಾರ್ಮಲ್.
ಆದರೆ ಅವ್ರಿಗೆ ಒಂಚೂರು ಕಾಲಲ್ಲಿ ಏಟಾಗಿ ಒಂಚೂರು ಗ್ಯಾಂಗ್ರೀನ್ ಫಾರ್ಮ್ ಆಗಿತ್ತು. ಆದರೆ ಗ್ಯಾಂಗ್ರೀನ್ ವಿಷಯದ್ದು ಇಟ್ ವಾಸ್ ನಾಟ್ ಅ ಬಿಗ್ ಇಶ್ಯೂ ಬಿಕಾಸ್ ಇಟ್ ವಾಸ್ ಹೀಲಿಂಗ್. ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊತಾ ಇದ್ರು ಆ್ಯಂಡ್ ದಟ್ ವಾಸ್ ಹೀಲಿಂಗ್ ವೆರಿ ಫ್ಯಾಂಟಾಸ್ಟಿಕ್ಲಿ. ಅದು ಎಲ್ಲ ಹೊಸ ಸ್ಕಿನ್ ಎಲ್ಲ ರೀಜನ್ರೇಟ್ ಆಗಿ ಟಿಶ್ಯೂ ಎಲ್ಲ ಬಂದುಬಿಟ್ಟಿತ್ತು. ಬಟ್ ಅದು ಜನರಲ್ ಹೆಲ್ತ್ ಇಟ್ ವಾಸ್ ಆನ್ ಅ ಡಿಕ್ಲೈನ್ ಒಂಚೂರು. ಸೊ ಜನರಲ್ ಹೆಲ್ತ್ ಡಿಕ್ಲೈನ್ ಇರೋದ್ರಿಂದ ಅವ್ರಿಗೆ ಲಾಸ್ಟಲ್ಲಿ ಬ್ರೀದಿಂಗ್ ಆಗಿ ವಿ ಸಸ್ಪೆಕ್ಟ್ ಇಟ್ ವಾಸ್ ಅ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್. ನಮ್ಮ ತಾಯಿ ಬೆಳಿಗ್ಗೆ ಕೂತ್ಕೊಂಡು ಮಾತಾಡಿಸ್ಬೇಕಾದ್ರೆ ಅದು ಇಟ್ ಹ್ಯಾಪನ್ ವಿತ್ ಇನ್ ಮೈ ನಮ್ಮ ತಾಯಿ ಕೈಗಳೆಲ್ಲ ಇದಾಯಿತು. ಹಿಂಗೆ ಕೂತ್ಕೊಂಡು ಮಾತಾಡ್ತಾಯಿದ್ರು, ಎದ್ರು ಅವತ್ತು ನೀರು ತೊಗೊಂಡ್ರು, ಕುಡಿದ್ರು, ಎಲ್ಲ ಮಾಡಿದ್ರು. ಹಿಂಗೆ ತಿರುಗಿ ಅಂದರು, ಹಿಂಗೆ ತಿರುಗಿದ ತಕ್ಷಣ ಲಾಸ್ಟ್ ಇಯರ್ ಮಾಡಬೇಕಾಗಿತ್ತು ಒಂದು ಪ್ರಾಜೆಕ್ಟ್ 2020ಗೆ, ಖೆಡ್ಡ ಅಂತ. ಆದರೆ ಪ್ಯಾಂಡಮಿಕ್ ಬಂತು. ಪ್ಯಾಂಡಮಿಕ್ ಕಾರಣದಿಂದ ಅದು ನಿಂತಿತ್ತು. ಆಮೇಲೆ ಅದರಲ್ಲಿ ಇವರಿದ್ದರು, ಚಿರಂಜೀವಿ ಸರ್ದಾರ್ ಸರ್, ಅವರು ಎಕ್ಸ್ಪೈರ್ ಆದರು ಆ ಟೈಮ್ಗೆ. ಸೊ ಅದೊಂಚೂರು ಹೋಲ್ಡಲ್ಲಿತ್ತು. ಅದಾದಮೇಲೆ ನಂದು ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ಹಿ ವಾಸ್ ಸೀಯಿಂಗ್ ವಾಟ್ ಇಸ್ ದೇರ್, ಅದು ಇದು ಅಂತ ನೋಡ್ತಾಯಿದ್ರು. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅಷ್ಟೊತ್ತಿಗೆ ಒಂಚೂರು ಡಿಕ್ಲೈನ್ ಅದೇ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಇನ್ನೊಂದು 10 days ಇದ್ದಿದ್ರೆ ಸರ್ ರೆಡಿ ಆಗೋಗಿರೋರು. ಅವರು ಹಿ ವಾಸ್ ನಾಟ್ ಲೈಕ್, ಅದು ನಿಮ್ಗೆ ಕಾಣಿಸೋದೇ ಇಲ್ಲ. ಅವ್ರ ಫೇಸ್ ನೋಡಿದ್ರೆ ನಿಮಗೆ ಕಾಣಿಸ್ತಾನೆ ಇರಲಿಲ್ಲ ಏನು ವಿ ಹ್ಯಾಡ್ ಎನಿಥಿಂಗ್ ಅಂತ. ಅವ್ರು ಡೈಲಿ ಹೆಂಗಿದ್ರು ಹಂಗೆ ಇದ್ದಾರೆ. ನಿಮ್ಮ ತಂಗಿನೂ ಓದಿಸಿದ್ದಾರೆ? ಹಾಂ, ನಮ್ಮ ತಂಗಿ ಅವರು ಇವಾಗ ಅಮೇರಿಕಾಲಿದ್ದಾರೆ ಪ್ರೆಸೆಂಟಾಗಿ. ಮ್ಯಾರಿಡ್? ಶೀಸ್ ನಾಟ್ ಮ್ಯಾರಿಡ್, ಶೀಸ್ ವರ್ಕಿಂಗ್ ದೇರ್. ಶೀಸ್ ನಾಟ್ ಮ್ಯಾರಿಡ್, ಶೀಸ್ ವರ್ಕಿಂಗ್ ದೇರ್. ಸೊ ಒಳ್ಳೆ ಎಜುಕೇಷನ್ ಕೊಟ್ಟರು ಮಕ್ಕಳಿಗೆ. ಹಾಂ, ಅದು ಆಲ್ಮೋಸ್ಟ್ ನಮ್ಮ ತಾಯಿ ಡಿಪಾರ್ಟ್ಮೆಂಟೇ ಅಲ್ಲ. ಬಿಕಾಸ್ ಅವರೇ ಎಜುಕೇಷನಿಸ್ಟ್ ಆಗಿರೋದ್ರಿಂದ ಅವರು ನಮ್ಗೆ ಹೆಂಗೆ ಕೊಡಿಸ್ಬೇಕು ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಕಾನ್ವೆಂಟ್ ಎಜುಕೇಷನ್ನು ಎಲ್ಲನೂ ಅವರೇ ಇದು ಮಾಡಿಸಿದ್ದಾರೆ ನಮ್ಮ ತಾಯಿ. ಕನ್ನಡ ಕಲ್ತ್ರ? ಕನ್ನಡ ಆ್ಯಕ್ಚುಲಿ ಅದೊಂದು ಇನ್ಸಿಡೆಂಟ್ ಇದೆ. ನಮ್ಮ ತಾಯಿ ನನ್ನ ಹೆಂಗೆ ಕಾನ್ವೆಂಟ್ ಸ್ಕೂಲ್ಗೆ ಹಾಕಬೇಕಾದ್ರೆ ಅವ್ನು ತೆಗೆದು ಯಾಕೋ ಅವ್ನು ಕಾರ್ಪೊರೇಷನ್ ಸ್ಕೂಲ್ಗೆ ಏನು ಕಲಿತಾನೆ ಕನ್ನಡ ಚೆನ್ನಾಗೇನೆ, ಟ್ಯಾಲೆಂಟ್ ಇದೆ, ಎಲ್ಲಿಂದ ಬೇಕಾದ್ರೂ ಬರ್ತಾರೆ, ಅಲ್ಲೇನು ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ಬಿಟ್ಟು ಏನು ಮಾಡಬೇಕಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ತಾಯಿಗಳ್ಗೆ ಇರತ್ತಲ್ಲ ಒಂದು ಬೆಸ್ಟಾಗಿ ಕೊಡಬೇಕು ಅಂತ. ಸೊ ನನ್ನ ಕರ್ಕೊಂಡೋಗಿ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲಲ್ಲಿ ಅವರೇ ಇದು ಮಾಡಿಸಿ ನಮ್ಮ ತಾಯಿನೂ ಕಷ್ಟಪಟ್ಟು ಇದು ಮಾಡಿದ್ದಾರೆ. ಅವ್ರು ಆ ಥರ ಇದ್ದು ಕಾಸು ಬೇಕು ಅದು ಬೇಕು ಅಂತ ಯಾವತ್ತೂ ಹೇಳ್ದವ್ರಲ್ಲ. ವಾಟ್ ಈ ಹ್ಯಾಸ್ ಈಸ್ ಮೋರ್ ದೆನ್ ಹ್ಯಾಪಿ ವಿತ್ ಇಟ್. ಈಸ್ ನಾಟ್ ಡನ್ ಎನಿಥಿಂಗ್ ಫಾರ್ ದಿ ಫೇಮ್. ಅದರಲ್ಲೇ ಗೊತ್ತಾಗುತ್ತೆ ಪಬ್ಲಿಸಿಟಿ ಯಾವುದಕ್ಕೂ ತೊಗೊಳಲ್ಲ ಅವರು, ಯಾವುದಕ್ಕೂ ತೊಗೊಳಲ್ಲ ಪಬ್ಲಿಸಿಟಿ. ಅವ್ರು ಕೊಡೋದಿಲ್ಲ ಸರ್ ಯಾವುದಕ್ಕೂ, ಯಾವುದಕ್ಕೂ ಅವರು ಯಾವುದಕ್ಕೂ ಇದು ಮಾಡಲ್ಲ. He doesn't want to do it for the fame. He has something in his mind. He has a story, he wants to express it. ಹೇಳಬೇಕು, ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಹಿಂಗೆ ಆಗ್ತಾಯಿದೆ ನಿಮ್ಮ ಸುತ್ತಮುತ್ತ ನೋಡಿ, ವಾಟ್ ಆರ್ ಯು ಡೂಯಿಂಗ್ ಪೀಪಲ್. ನಾಟ್ ಮನಿ ಮೈಂಡೆಡ್. ಇಟ್ಸ್ ನಾಟ್ ಮನಿ ಮೈಂಡೆಡ್. ಮನಿ ಮೈಂಡೆಡ್ ಆಗಿದ್ರೆ ಇಷ್ಟೊತ್ತಿಗೆ ಏನನ್ನ ನಾವು ಮಾಡ್ಬೋದಾಗಿತ್ತು. ಮನೆ ಇದೆ ಸ್ವಂತವಾಗಿ. ನಮ್ಮ ತಾಯಿಯರಲ್ಲಿ ದೊಡ್ಡ ಸಪೋರ್ಟು. ಅವರು ಶೀಸ್ ಕಮ್ ಫ್ರಮ್ ವೆರಿ ಹಂಬಲ್ ಬಿಗಿನಿಂಗ್ಸ್. ಸೊ ಅವರು ಇವ್ರು ಕೊಟ್ಟಿರೋದನ್ನೆಲ್ಲ ಕೂಡಿಸಿ ಶಿ ಹಸ್ ಬಿನ್ ಅ ವೆರಿ ಗುಡ್ ಕಾಂಪ್ಲಿಮೆಂಟ್. ಅವ್ರಿಗೆ ಒಳ್ಳೆ ಕಾಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಅವ್ರು ಎಷ್ಟೇ ಕೊಟ್ಟರು ಅದರಲ್ಲಿ ಉಳಿಸಿ ನಮಗೂ ಅದು ಗೊತ್ತಾಗಬಾರ್ದು ತಂದೆಗೆ ಹಿಂಗಿದೆ ಅಂತ. ನಾನು ಓದಿದ್ದು ತುಂಬ ಇದು ಕಾನ್ವೆಂಟ್ ಸ್ಕೂಲು, ಬಿಷಪ್ ಕಾಟ್ನು. ಅದ್ರದ್ದು ಫೀಸ್ ತುಂಬ ಜಾಸ್ತಿ ಇರ್ತಾಯಿತ್ತು. ಆದರೆ ಫೀಸ್ನ ಎಷ್ಟೊಂದು ಇದಿದೆ ಟೈಮಲ್ಲಿ, ಇವಾಗ ಕಟ್ಟೋಕ್ಕೆ ಕಾಸು ಬೇಕು. ಆದರೂ ನಮ್ಮ ಅಮ್ಮ ಹೆಂಗೆ ಮ್ಯಾನೇಜ್ ಮಾಡಿ ಇದು ಮಾಡ್ತಾಯಿದ್ರು, ನಮಗೆ ಗೊತ್ತಾಗದೆ ಇರೋಂಗೆ. ಎವ್ರಿಥಿಂಗ್ ಇಸ್ ಫೈನ್. ಏನಕ್ಕೆ ಗೊತ್ತಾಗಬಾರ್ದು ಮಕ್ಕಳಿಗೆ. ಇದು ವೆರಿ ಮಚ್ ಸರ್. ಐ ವಿಲ್ ಮಿಸ್ ಹಿಮ್ ಆಸ್ ಅ ಸನ್. ಐ ವಿಲ್ ಮಿಸ್ ಹಿಮ್ ಆಸ್ ಅನ್ ಆ್ಯಕ್ಟರ್ ಲುಕಿಂಗ್ ಫಾರ್ ಅ ಡೈರೆಕ್ಟರ್. ಎಲ್ಲರೂ ಸ್ಕ್ರಿಪ್ಟಲ್ಲಿ ಮಾಡಿಸ್ಕೊಂಡ್ರು, ನನಗೊಂದು ಸ್ಕ್ರಿಪ್ಟು ಬರೆದಿಲ್ಲ. ಇತ್ತು ಇದಾಗಿದ ತಕ್ಷಣ ನೆಕ್ಸ್ಟ್ ಅದೇ ಮಾಡಬೇಕು ಅಂತ ಇತ್ತು ಅವ್ರಿಗೆ. ಆ್ಯಕ್ಚುಲಿ ಅವ್ರು ಸ್ಟಾರ್ಟಿಂಗ್ ಮಾಡಿದ್ರು, ಅವರೆಲ್ಲ ಮಾಡೋಣ ಅಂದ್ಬಿಟ್ಟು ನನಗೆ ಹೇಳಿದರು, ಇದು ಮುಗಿಸ್ಕೊಂಬ ಆಮೇಲೆ ಮಾಡೋಣ ನೆಕ್ಸ್ಟು ಅಂತ. ಇವಾಗ ನಾನು ಪ್ರಸ್ತುತವಾಗಿ ಮಾಡ್ತಾರೆ ಫಿಲಮ್ನ, ಇದು ಮುಗಿಸ್ಕೊಂಬ ನೆಕ್ಸ್ಟ್ ಮಾಡೋಣ ಅಂತ ಹೇಳಿದರು.
ಈಗ ಯಾವ ಪ್ರಾಜೆಕ್ಟ್ ನೀವು ಮಾಡ್ತೀವಿ? ನಾನು ಮಾಡ್ತಾ ಇರೋದು ದ ಕಲರ್ ಆಫ್ ಟೊಮ್ಯಾಟೊ ಅಂತ, ಥಾಯ್ ಲೋಕೇಶ್ ಡೈರೆಕ್ಟ್ರು. ಅವ್ರು ನಮ್ಮ ತಂದೆ ಜೊತೆ ರಾಜಧಾನಿಯಲ್ಲಿ ಕೆಲಸ ಮಾಡಿದ್ರು. ಅವ್ರು ನನಗೆ ಹೇಳಿದರು, ಆಮೇಲೆ ನಮ್ಮ ತಂದೆಗೆ ಒಂದು ಸತಿ ಹೇಳಿ ಅಂದೆ. ಅವ್ರು ಹೇಳಿದಾಗ ನಮ್ಮ ತಂದೆ ಓಕೆ ಮಾಡಿದ್ರು. ಆಮೇಲಿಂದ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯ್ತು ಕೋಲಾರದಲ್ಲಿ. ಕನ್ನಡನೇ, ಕನ್ನಡ. ಟೈಟಲ್ ಮಾತ್ರ ಒಂಚೂರು ಡಿಫ್ರೆಂಟ್ ಆಗಿದೆ, ಬಟ್ ಇಟ್ ಇಸ್ ಅ ಕನ್ನಡ ಮೂವಿ. ನಿಮ್ಮ ಪ್ರಿಪ್ರೇಷನ್? ನನ್ನ ತಂದೆಗೆ ಫಸ್ಟ್ ಹೇಳಿದಾಗ ನಾನು ಮಾಡಬೇಕು ಅಂದಾಗ ಐ ವಾಸ್ 18 ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದೆ ಲಾ ಕಾಲೇಜಲ್ಲಿ. 31st December 2012, ನಾಳೆಗೆ ಆಲ್ಮೋಸ್ಟ್ 9 ಇಯರ್ಸ್ ಆಗುತ್ತೆ. ಬೃಂದಾವನ ನಡೀತಾ ಇತ್ತು ಮಾದೇಶ್ ಸರ್ದು. ಆವಾಗ ಬಾ ನನ್ನ ಜೊತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಆವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅದಾದಮೇಲೆ ಮಾದೇಶ್ ಸರ್ದು ನೆಕ್ಸ್ಟ್ ಫಿಲ್ಮ್ ಪವರ್ ಪುನೀತ್ ಅಪ್ಪು ಸರ್ ಜೊತೆ ಅದೊಂದು ನೆಕ್ಸ್ಟ್ ಫಿಲ್ಮ್ ಮಾಡಿದೆ. ಆಮೇಲೆ ನಾನು ಕಾಲೇಜಲ್ಲಿ ಅಟೆಂಡೆನ್ಸ್ ಅದೆಲ್ಲ ಇದಾಯಿತು, ಸೊ ಐ ವೆಂಟ್ ಬ್ಯಾಕ್. ಅದಾದಮೇಲೆ ನಾನು ಆ್ಯಕ್ಟಿಂಗ್ ಮಾಡಬೇಕು, ಐ ಜಸ್ಟ್ ವಾಂಟೆಡ್ ಟು ನೋ. ಇವಾಗ ನಾನು ಚಿಕ್ಕ ಹುಡುಗನಲ್ಲಿ ನೋಡಿರೋದು ಬೇರೆ, ಆಮೇಲೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಾಗ ನೋಡಿದ್ದು ಬೇಡ. ಐ ವಾಂಟ್ ಟು ಆ್ಯಕ್ಟ್ ಡ್ಯಾಡ್ ಅಂತ. ಮಾಡಬೇಕು ಅಂದರೆ ಅದೆಲ್ಲ ಈಸಿಯಾಗಿ ಮಾಡೋದಲ್ಲ, ವಿತೌಟ್ ಪ್ರಿಪ್ರೇಷನ್ ಹೋಗೋದಲ್ಲ. ಅಲ್ಲಿ ಹೋಗ್ಬೇಕು ಅಂದರೆ ಯು ಶುಡ್ ಗೋ ವಿತ್ ಎವ್ರಿ ಪ್ರಿಪರೇಷನ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೊಂದರೆ ಕೊಡೋದಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ, ಏನು ಗೊತ್ತಿಲ್ಲದೆ ಅಂತ. ಹೋಗು ಫಸ್ಟು ನಾಟಕ ಮಾಡೋಗು ಅಂದರು. ಆಮೇಲೆ ನಾನು NSDಗೆ ಪ್ರಿಪೇರ್ ಆಗಿ ಆಡಿಷನ್ ಕೊಟ್ಟು ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ 1 ವರ್ಷದ ಥಿಯೇಟ್ರ್ ಆ್ಯಕ್ಟಿಂಗ್ ಪ್ರೋಗ್ರಾಮ್ ಮಾಡಿ ಅವ್ರನ್ನ ಕರಿಯಾಗೆಲ್ಲ ನನಗೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಡೋಗೆಲ್ಲ ನನಗೆ ಭಯ. ನೋಡ್ತಾ ಇದ್ದಾರೆ ಅಂತ. ಅದನ್ನು ನೋಡಿ ಆಯ್ತು ಮಾಡ್ತಾಯಿದ್ದೆ ಅಂತ ಹೇಳಿ ಆಮೇಲೆ ನೆಕ್ಸ್ಟು ಅದು ಮುಗಿಸ್ತಾ ಇರೋಂಗೆ 1 ವರ್ಷ ಆಗಿದ್ದ ಗ್ಯಾಪ್ಗೆ ಇದು ಸ್ಟಾರ್ಟ್ ಆಯಿತು ಈ ಪ್ರಾಜೆಕ್ಟ್. ಸೊ ಅವರು ಪ್ರತಿಯೊಂದು ಇದು ಹೇಳೋರು, ಕಣ್ಣು ತುಂಬ ಮಿಟುಕಿಸ್ತಾ ಇದೆಯಾ ಅದ್ರಲ್ಲಿ ನೋಡು, ಮಾಡಬೇಡ, ಪ್ರತಿಯೊಂದು ಚಿಕ್ಕ ಪಾಯಿಂಟು ಹೇಳೋರು ನನಗೆ. ಬಟ್ ಜಾಸ್ತಿ ಪಾಯಿಂಟ್ಸ್ ಇನ್ಪುಟ್ ತೊಗೊಳಕ್ಕೆ ಮುಂಚೆನೇ ಇಲ್ಲ, ಬಿಕಾಸ್ ಥಿಯೇಟರ್ ಆ್ಯಕ್ಟಿಂಗ್ ಇಸ್ ಬಿಟ್ ಡಿಫ್ರೆಂಟ್ ಫ್ರಮ್ ಸ್ಕ್ರೀನ್. ಖಂಡಿತವಾಗ್ಲಿಲ್ಲ ಸರ್, ಅವರು ಎಲ್ಲ ಸ್ಕ್ರಿಪ್ಟೆಲ್ಲ ಮಾಡಿ ಅವರೇ ಓಕೆ ಮಾಡಿ ಇದು ಮಾಡಿದರು. ಬಟ್ ಅದೇ ನನ್ನ ಸ್ಕ್ರೀನಲ್ಲಿ ನೋಡೋಕ್ಕಾಗಲಿಲ್ಲ ಅಂತ ಅದು ಒಂದೇ ನನಗೆ ಇದು. ಆ್ಯಕ್ಚುಲಿ ನಮ್ಮ ಶೆಡ್ಯೂಲ್ ಇದ್ದಿದ್ದೆ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಕೊಂಬಂದು ಬಂದ್ಬಿಡೋಣ ಒಂದೇ ಸತಿ ಹೋಗಿರೋದನ್ನ ಅಂತ. ಬಟ್ ಅಲ್ಲಿ ತುಂಬ ಮಳೆ ಬರ್ತಾಯಿತ್ತು ಕೋಲಾರಲ್ಲಿ. ಅದು ಒಂದೇ ಒಂದು ರೀಸನಿಂದ ನಾವು ಬಂದ್ವಿ. ಆ ಗ್ಯಾಪಲ್ಲಿ ಇದೆಲ್ಲ ನಡೆದೋಯ್ತು, ಬಂದಿದ್ದು ವಾಪಸ್ಸಿದೆ. ಏನಂದರೆ ನಾವು ಫಿಲಮ್ನ ಮುಗಿಸಿ ತಂದೆಗೆ ಎಡಿಟಿಂಗ್ ರಶಸ್ ಎಲ್ಲ ತೋರಿಸಿ ಇದು ಮಾಡಿಬಿಡ್ಬೋದಾಗಿತ್ತು. ಅದನ್ನು ನೋಡೋಕ್ಕಾಗಿಲ್ಲ. ಅವರು ನಾನು ಕಳ್ಸಿರೋದು ಫೋಟೋಗ್ರಾಫ್ ಅಷ್ಟೇ ಸೆಟ್ಟಿಂದ. ಡ್ಯಾಡ್ ಹಿಂಗೆ ಬರ್ತದೆ, ಹಿಂಗೆ ನೋಡ್ತಾನೆ. ಸ್ಕ್ರೀನ್ ಆ್ಯಕ್ಟಿಂಗ್ ನಾನು 1-2 ಶಾರ್ಟ್ ಮೂವಿ ಮಾಡಿದ್ದೆ, ಅದ್ರಲ್ಲಿ ನೋಡಿದ್ರು. ಈ ಸಿನಿಮಾದ ನೋಡಿದ್ದು ನಾನು ಶಾರ್ಟ್ ಮೂವಿ ಮಾಡಿದಾಗ ನೋಡಿದ್ದೆ, ತೋರಿಸಿದ್ದೆ. ಅದಕ್ಕೆಲ್ಲ ಇನ್ಪುಟ್ ಕೊಟ್ಟಿದ್ದರು. ಫುಲ್ ಒಂದು ಲಿಸ್ಟು ಕ್ಲೀನಾಗಿ ಎಲ್ಲ ಟೈಪ್ ಮಾಡಿ, ಇದನ್ನು ಮಾಡಿದೆ ತಪ್ಪು, ಈ ತಪ್ಪು ಮಾಡಿದೆ ಅಂದ್ಬಿಟ್ಟು ಮೆಸೇಜಾಗಿ ಕಳಿಸಿದ್ರು. ನಾನು ಬೇಕು ಅಂತ ಕರೆಕ್ಟಾಗಿ ನೋಡೋದು ತಿದ್ಕೊಳ್ಳಿ ಅಂತ. ಹೌದು ಸರ್, ಇಸ್ ಅ ವೆರಿ, ನಾನು ಐ ಡೋಂಟ್ ನೋ ಇಫ್ ಅದರ್ಸ್ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್, ಬಟ್ ಫಾರ್ ಮೀ ಇಸ್ ಅ ವೆರಿ ದಿ ಹೀರೋ. ನನಗೆ ವೆರಿ ಫಸ್ಟ್ ಹೀರೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೋಗ್ರಾಮಲ್ಲಿ ಇನ್ವೈಟ್ ಮಾಡಿ ನನ್ನ ಇದು ಮಾಡಿದ್ದಿಲ್ಲ. ನನ್ನ ಫಸ್ಟ್ ಇಂಟರ್ವ್ಯೂ ನಾನು ಈ ಥರ ಆಗಬೇಕು ಅಂತ ನಿಜವೂ ಅಂದ್ಕೊಂಡಿರಲಿಲ್ಲ. ಆಲ್ವೇಸ್ ಥಾಟ್ ಅವರು ಸೈಡಲ್ಲಿ ಇರ್ತಾರೆ, ನಮ್ಮ ಪಿಕ್ಚರ್ ಫಸ್ಟ್ ಪ್ರಿವ್ಯೂವಲ್ಲಿ ಮಾಡ್ತೀವಿ ಅಂತ. ಇಲ್ಲಿಗೆ ಹೋಗ್ತಾರಿಲ್ಲ ಫಂಕ್ಷನ್ಗೆ, ಸೊ ಐ ಥಾಟ್ ಅಟ್ಲೀಸ್ಟ್ ನನ್ನ ಫಂಕ್ಷನ್ಗೆ ಬರ್ತಾರೆ ಜೊತೆಗೆ. ಆಗಲಿಲ್ಲ, ನನ್ನ ಫಂಕ್ಷನ್ ಇಲ್ಲ.